ಫೇಶಿಯಲ್ ಹ್ಯಾಪಿ ಆನಿವರ್ಸರಿ ಹೇಳೋಣ ಬೆಳಗ್ಗೆಯಿಂದ. ಹ್ಯಾಪಿ ಆನಿವರ್ಸರಿ ಅಪ್ಪ ಅಮ್ಮ, ಹ್ಯಾಪಿ ಆನಿವರ್ಸರಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ದಿನ ಮನೇಲಿ ಖಾಲಿ ಕೂರ್ತಾ ಇದ್ದೆ. ಇವತ್ತು ಇಡೀ ದಿನ ನನ್ನ ಸ್ಕೆಡ್ಯೂಲ್ ಪ್ಯಾಕ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಶೂಟ್ ಮಾಡಿಸ್ತಾ ಇದ್ದೀನಿ, ಮೇಕ್ ಓವರ್ ಶೂಟ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಲೈಕ್ 7:30 ಹತ್ತಿರ ಆಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಶೂಟ್ ಮಾಡಿಸ್ತಾ ಇದ್ದೀನಿ, ಮೇಕ್ ಓವರ್ ಶೂಟ್. ಸೊ ಯೂಶಲಿ ನಾನು ಮಾಡಿಸ್ತಾ ಇರಲಿಲ್ಲ, ಯಾಕಂತಂದ್ರೆ ಇಟ್ಸ್ ಲೈಕ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಥರ. ಐ ಫೀಲ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಫೋಟೋಶೂಟ್ಸ್ ಆ್ಯಂಡ್ ಆಲ್. ಸೊ ಇಷ್ಟು ದಿನ ಮಾಡಿಸ್ತಾ ಇರಲಿಲ್ಲ, ಬಟ್ ಈ ಸಲ ಫೈನ್ ಲೆಟ್ ಮಿ ಗಿವ್ ಅ ಟ್ರೈ ಅಂತ ಮಾಡಿಸ್ತಿದ್ದೀನಿ. ಆ್ಯಂಡ್ ಇವತ್ತು February 15 ನಮ್ಮ ಪೇರೆಂಟ್ಸ್ ಆ್ಯನಿವರ್ಸರಿ. ಸೊ ಯಾ, ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಟಫ್ ಪಾರ್ಟ್ ವಾಸ್ ಲೆನ್ಸ್ ಹಾಕ್ಸ್ಕೊಳ್ಳೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಲೆನ್ಸ್ ಎಲ್ಲ ಹಾಕ್ಸ್ಕೊಳ್ಳೋದು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಲೆನ್ಸ್ ಹಾಕ್ಸ್ಕೊಂಡಿದ್ದೆ. ಅದು ಬಿಟ್ಟರೆ ಇವಾಗಲೇ ಟ್ರೈ ಮಾಡಿದ್ದು. ಲಿಟ್ರಲಿ ಐ ಟುಕ್ ಮೋರ್ ದ್ಯಾನ್ 20 minutes ಬರೀ ಲೆನ್ಸ್ ಹಾಕ್ಸ್ಕೊಳ್ಳೋಕ್ಕೇನೆ. ಬಟ್ ಯಾ, ಇಟ್ ವಾಸ್ ಲೈಕ್ ಏನೋ ಮಜಾ ಇತ್ತು ಮಾತ್ರ ಫುಲ್ಲು. ಇನ್ನು ಮೇಕಪ್ ನಡೀತಾ ಇದೆ. ಸೊ ಹೈ ಮೇಕಪ್ ಆಗಿದೆ. ಈಗ ಫೇಸ್ ಮೇಕಪ್ ಮಾಡಿಸ್ಕೊಬೇಕು, ನೋಡುವ ಹೇಗಿರುತ್ತೆ ಅಂತ. ಹಾಯ್ ಹೇಳಿ ನನ್ನ ಬ್ಲಾಗಿಗೆ. ಸೊ ಇವ್ರ ಹೆಸರು ಮೇಘಶ್ರೀ ಅಂತ. ಸೊ ಅಕ್ಕ, ನಿಮ್ಮ ಹೆಸರು? ಮಧುಶ್ರೀ, ಮೇಘಶ್ರೀ. ಸೊ ಸಿಸ್ಟರ್ಸ್. ಸೊ ಇಬ್ರು ಸೇರ್ಕೊಂಡು ಇವತ್ತು ನನಗೆ ಒಂದು ಲುಕ್ ಕೊಡ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಅಕ್ಕ ಮಾಡ್ತಾ ಇರೋದು. ಹಚ್ಚಿ. ಸೊ ಗೈಸ್, ತಿಂಡಿ ಬಂದಿದೆ ಇವಾಗ. ಆಲ್ಮೋಸ್ಟ್ ಈಗ ಮೇಕಪ್ ಮುಗ್ದಿದೆ. ಲಿಪ್ಸ್ಟಿಕ್ ಒಂದು ಹಾಕೊಬೇಕು. ತಿಂಡಿ ತಿಂದಾದ್ಮೇಲೆ ವೆಲ್ ಗೆಟ್ ದ ಫೈನಲ್ ಲುಕ್. ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಬೇಕು. ಸೊ ಬನ್ನಿ, ನೀವು ತಿಂಡಿ ಮಾಡುವ. ಸೊ ಗೈಸ್, ಫೈನಲಿ ಮೇಕಪ್ ಎಲ್ಲ ಆಯ್ತು. ಇವಾಗ ಶೂಟ್ಗೆ ಹೋಗ್ತಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಶೂಟ್ ಎಲ್ಲ ಮಾಡಿಸ್ತಾ ಇರೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಬಟ್ ಹೆಂಗಿರುತ್ತೆ ಏನೋ ಎಕ್ಸ್ಪೀರಿಯನ್ಸ್ ನಂಗೂ ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ಆ್ಯಂಡ್ ಐ ಆಮ್ ಆಲ್ಸೋ ಲವಿಂಗ್ ದ ಲುಕ್. ತುಂಬ ಬೋಲ್ಡ್ ಲುಕ್ ಫಾರ್ ದ ಫಸ್ಟ್ ಟೈಮ್ ಇದು ಕೂಡ. ಸೊ ಬನ್ನಿ ಹೋಗುವ. ಹಾಯ್ ಹೇಳಾಯ್ತಲ್ವಾ? ಖುಷಿ ಆಯ್ತಾ ನಿಮಗೆ ಮಾಡಿ? ಓ, ನನಗೂ ಕೂಡ. ಓ, ಇಷ್ಟ ಆಯ್ತು. ಹತ್ರ ಬನ್ನಿ, ಐಟ್ ಡಿಫ್ರೆನ್ಸ್ ಜಾಸ್ತಿ ಆಯ್ತು. ಸೊ ಬನ್ನಿ ಹೋಗುವ. ಸೊ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು. ನಂಗೆ ಲಿಟ್ರಲಿ ಪೋಸಸ್ಸೇ ಕೊಡೋಕೆ ಬರ್ತಾ ಇರಲಿಲ್ಲ ಒಂಚೂರು. ಅದಾದಮೇಲೆ ಒಂದೆರಡು ವೀಡಿಯೋಸ್ ನೋಡಿಕೊಂಡು ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ನಾರ್ಮಲ್ ಶೂಟ್ ಆಗಿದ್ದರೆ ಎಲ್ಲ ಮಾಡಿಸ್ಬೋದು, ಬಟ್ ಅದು ತಲೆಯಲ್ಲಿ ಮೇಕ್ ಓವರ್ ಶೂಟ್ ಅಂತ ಕೂತ್ಬಿಟ್ಟು ಅದೇನೋ ಒಂಥರ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿತ್ತು. ಅವೆವರ್ ಹೆಂಗೋ ಶೂಟ್ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಸೊ ಫೈನಲಿ ಶೂಟ್ ಎಲ್ಲ ಮುಗೀತು. ಆಫ್ಟರ್ ಆಲ್ ಹರಸಾಹಸ ತುಂಬ ಕಷ್ಟಪಟ್ಟು ಮಾಡಿದ್ದು. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಟು ಫೋಟೋಗ್ರಾಫರ್ಸ್. ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ಅಭಿಷೇಕ್ ಅಂತ ಹೇಳ್ಬಿಡಿ. ಎಸ್ ದಿ ಫೋಟೋಗ್ರಾಫರಾ? ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ. ಹಾಗೆ ಇವರು ಫೋಟೋಸ್ ತೆಗೆದಿದ್ದು. ಹಾಯ್ ಬ್ರೋ, ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಸೊ ನನಗೆ ಮೇಕ್ ಓವರ್ ಮಾಡಿದವರು ಇನ್ನೊಂದು ಮೇಕ್ ಓವರ್ ಮಾಡ್ತಿದ್ದಾರೆ. ಸೊ ಫಸ್ಟ್ಲಿ ಬನ್ನಿ ಇಲ್ಲಿ ಇಬ್ರು. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನಾನು ಫಸ್ಟ್ ಟೈಮ್ ಮಾಡೆಲ್ ಶೂಟ್ ಮಾಡಿದ್ದು. ಪಾಪ ಅವ್ರ ಪೋಸ್ ಹೇಳ್ಕೊಡ್ತಾ ಇದ್ರು, ನನಗೆ ಪೋಸ್ ಬರ್ತಿರಲ್ಲ, ಬಟ್ ಸ್ಟಿಲ್ ಅವೆವರ್ ವಿ ಆಲ್ ಮ್ಯಾನೇಜ್ ಇಟ್. ಕುಡಿ ಆಯ್ತು. ಆಕ್ಚುಲಿ ಫೋಟೋ ಸಖತ್ತಾಗಿ ಬಂದಿದೆ. ವಿಡಿಯೋ ಹೆಂಗ್ ಬಂದಿದೆ ನಂಗೆ ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್ ಅಲ್ವಾ ಬ್ರೋ? ಅದು ಫೋಟೋಸ್ ತೋರಿಸಿ ಬ್ರೋ. ಹಂಗೆ ಖಂಡಿತವಾಗ್ಲು ನೋಡಿ ಗೈಸ್, ಫೋಟೋಸ್ ತುಂಬಾ ಪ್ರಿಟಿಯಾಗಿ ಬಂದಿದೆ. ಬಿಕಾಸ್ ಐ ಆಮ್ ಪ್ರಿಟಿ. ಓ ಕ್ರೇಜಿ. ಒಂದು 10 ಚೆನ್ನಾಗಿ ಬಂದಿದೆ ಗೈಸ್. ಓಕೆ, ನೆಕ್ಸ್ಟ್ ಶೂಟ್ ಅಷ್ಟೊತ್ತಿಗೆ ಒಂದು 10% ಇನ್ನ ಬೆಟರ್ ಆಗ್ತೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಫೈನಲಿ ಎಲ್ಲದೂ ಕೂಡ ಈಗ ಮೇಕಪ್ ಏನು ರಿಮೂವ್ ಮಾಡ್ತಿಲ್ಲ, ಹೇರ್ ಸ್ಟೈಲ್ ಎಲ್ಲ ರಿಮೂವ್ ಮಾಡ್ತಿದ್ದೀನಿ. ನನಗೆ ಹ್ಯಾವ್ ಅದರ್ 2 ಶೂಟ್ಸ್, ಅದಕ್ಕೋಸ್ಕರ. ಸೊ ಯಾ, ಮೇಘಕ್ಕ ಅಲ್ಲ ಮಧು ಅಕ್ಕ ಇವ್ರು ಅವ್ರಿಗೆ ಏನಾದ್ರು ಹೇಳ್ತೀರಾ? ಓ, ನಾನು ನಿಮ್ಮನ್ನು ಕೇಳಿದೆ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಮಧು ಅಕ್ಕ, ನೀವ್ ಹೇಳಿ ಹೇಗಿದ್ದೀರಾ? ಬ್ಲಾಗಿಗೆ ಏನಾದ್ರು ಹೇಳಿ ಅಲ್ಲ. ಎಲ್ಲ ಇಷ್ಟ ಆಯ್ತು. ನಾನು ಹೇಳ್ತಿಲ್ವಾ ಅಕ್ಕ, ನಂಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಲಿಟ್ರಲಿ ಐ ಆಮ್ ಕಮಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅನ್ನೋ ತರ. ಇಟ್ ವಾಸ್ ಗುಡ್. ನನಗೆ ತುಂಬಾ ಇಷ್ಟ ಆಯ್ತು.
ಸೊ ಯಾ ನಂದು ಆಯ್ತು. ನಾನು ಹೇಳ್ಕೊಂಡಿದ್ದೀನಿ ನನ್ನ ಬ್ಲಾಗ್ಸಿಗೆ ಆಲ್ರೆಡಿ. ನೀವ್ ಹೇಳಿ. ಅಯ್ಯೋ ಏನಿಲ್ಲ, ಮೇಕಪ್ ಅವ್ರನ್ನೇ ಕೇಳ್ಬಿಡಿ. ಮೇಕಪ್ ಅವ್ರನ್ನೇ ರೆಸ್ಪೆಕ್ಟೇ ಇಲ್ಲ ಅಕ್ಕ. ನಮ್ಮ ಅಕ್ಕನ್ ಕೇಳಿ ಅಲ್ಲ, ಮೇಕಪ್ ಅವ್ರನ್ನೇ ಕೇಳ್ಬಿಡಿ ಅಂತ. ಡಿಲೀಟ್ ಅವ್ರಿಗೆ ಪೇಮೆಂಟ್ ಕಟ್ಟು. ನಿಮ್ ಪೇಮೆಂಟ್ ಕಟ್ಟಿವತ್ತು. ಮೇಘಕ್ಕ ನೀವೇನಾದ್ರು ಹೇಳೋದಿದ್ರೆ ಎಲ್ಲ ಗೈಸ್ ನಾನು ಹೇಳಿ 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 ಸಾಕಾಯ್ತು. ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಬನ್ನಿ ಒಂದ್ಸಲಿ ನೀವು ಇಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು. ಎಲ್ಲದೂ ಕೂಡ ಈಗ ಮೇಕಪ್ ಏನ್ ರಿಮೂವ್ ಮಾಡ್ತಿಲ್ಲ, ಹೇರ್ ಸ್ಟೈಲ್ ಎಲ್ಲ ರಿಮೂವ್ ಮಾಡ್ತಿದ್ದೀನಿ. ನಂಗೆ ಹ್ಯಾವ್ ಅದರ್ 2 ಶೂಟ್ಸ್, ಅದಕ್ಕೋಸ್ಕರ. ಸೊ ಯಾ ಮೇಘಕ್ಕ ಅಲ್ಲ ಮಧು ಅಕ್ಕ ಇವ್ರು ಅವ್ರಿಗೆ ಏನಾದ್ರು ಹೇಳ್ತೀರಾ? ಓ ನಾನು ಇನ್ನೊಂದು ಕೇಳಿದೆ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಹಾ ಮಧು ಅಕ್ಕ, ನೀವ್ ಹೇಳಿ. ಹೇಗಿದ್ದೀರಾ? ಬ್ಲಾಗಿಗೆ ಏನಾದ್ರು ಹೇಳಿ ಅಲ್ಲ. ಎಲ್ಲ ಇಷ್ಟ ಆಯ್ತು. ನಾನು ಹೇಳ್ತಿಲ್ವಾ ಅಕ್ಕ, ನಂಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ಐ ಆಮ್ ಕಮಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅನ್ನೋ ತರ. ಇಟ್ ವಾಸ್ ಗುಡ್, ನನಗೆ ತುಂಬಾ ಇಷ್ಟ ಆಯ್ತು. ಸೊ ಯಾ ನಂದೇ ಆಯ್ತು. ನಾನು ಹೇಳ್ಕೊಂಡಿದ್ದೀನಿ ನನ್ನ ಬ್ಲಾಗ್ಸಿಗೆ ಆಲ್ರೆಡಿ. ನೀವ್ ಹೇಳಿ. ಅಯ್ಯೋ ಏನಿಲ್ಲ, ಮೇಕಪ್ ಅವ್ರನ್ನೇ ಕೇಳ್ಬಿಡಿ. ಮೇಕಪ್ ಅವ್ರನ್ನೇ ರೆಸ್ಪೆಕ್ಟೇ ಇಲ್ಲ ಅಕ್ಕ. ನಮ್ಮ ಅಕ್ಕನ್ ಕೇಳಿ ಅಲ್ಲ, ಮೇಕಪ್ ಅವ್ರನ್ನೇ ಕೇಳ್ಬಿಡಿ ಅಂತ. ಡಿಲೀಟ್ ಅವ್ರಿಗೆ ಪೇಮೆಂಟ್ ಕಟ್ಟು. ನಿಮ್ ಪೇಮೆಂಟ್ ಕಟ್ಟಿವತ್ತು. ಮೇಘಕ್ಕ ನೀವೇನಾದ್ರು ಹೇಳೋದಿದ್ರೆ ಎಲ್ಲ ಗೈಸ್ ನಾನು ಹೇಳಿ 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 ಸಾಕಾಯ್ತು. ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಬನ್ನಿ ಒಂದ್ಸಲಿ ನೀವು ಇಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು. ಫೈನಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏನಂತಂದ್ರೆ ಇವತ್ತು ನನ್ನ ಪೇರೆಂಟ್ಸ್ದು ಆನಿವರ್ಸರಿ ಆಯ್ತಾ. ದಿನ ಮನೇಲಿ ಖಾಲಿ ಕೂರ್ತಾ ಇದ್ದೆ. ಇವತ್ತು ಇಡೀ ದಿನ ನನ್ನ ಸ್ಕೆಡ್ಯೂಲ್ ಪ್ಯಾಕ್ ಆಗಿದೆ. ಈಗ ಹೋಗಿ 2 ಶೂಟ್ ಮುಗಿಸ್ಕೊಂಡು ಮತ್ತೆ ಮನೆ ಬಂದಿದ ತಕ್ಷಣನೇ ಇವೆಂಟ್ಗೆ ಹೋಗಿ ನಾನು ಬರೋ ಅಷ್ಟ್ರಲ್ಲಿ 9:30 ಆಗುತ್ತೆ. ಕೇಕ್ನ ಆರ್ಡರಿಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಬೆಳಗ್ಗೆನೆ ಕಾಲ್ ಮಾಡಿ ಹೇಳಿದ್ದೆ ನಂಗೆ ಇದೇ ತರನೇ ಕಸ್ಟಮೈಸ್ ಕೇಕ್ ಬೇಕಂತ. ಕೇಕ್ ರೆಡಿ ಇದೆ, ಇನ್ನೇನು ಪ್ಲಾನ್ಸ್ ರೆಡಿ ಮಾಡಿಲ್ಲ. ಸೊ ನೋಡುವ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಷ್ಟೇ ಗಾಯ್ಸ್. ಮೇಕಪ್ ಇನ್ನೇನು ಮನೆಗೆ ಹೋಗಿ ಫಸ್ಟ್ ರಿಮೂವ್ ಮಾಡಬೇಕು ಅಷ್ಟೇ. ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನೊಂದು ಶೂಟ್ ಇತ್ತು, ಸೊ ಪ್ರಮೋಷನಲ್ ಶೂಟು, ಅದಕ್ಕೆ ಬಂದಿದ್ದೀನಿ IFB ಶೋರೂಮ್ದು. ಸೊ ಈಗ RC ರೋಡಲ್ಲಿ ಹೊಸದಾಗಿ ಶುರು ಆಗಿದೆ IFB ಶೋರೂಮ್. ಓನ್ಲಿ ಲೈಕ್ IFB ಪ್ರಾಡಕ್ಟ್ಸ್ ಆ ಥರದ್ದು. ಸೊ ಈಗ ಶೂಟ್ ಒಂದು 20 ಮಿನಿಟ್ಸ್ ಕಣಪ್ಪ ಏನೋ ವೇಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಸೊ ಒಳಗೆ ಹೋದ್ರೆ ಹಂಗಿದೆ. ಸೊ ದಿಸ್ ಇಸ್ ದ ಶೋರೂಮ್, ಹೊಸದಾಗಿ ನಮ್ಮ ಹಾಸನದಲ್ಲಿ ಶುರು ಆಗಿರೋದು. ಸೊ ಅದಕ್ಕೆ ಪ್ರಮೋಷನ್ಗೆ ಅಂತ ಬಂದಿದೆ. ಇದನ್ನ ಮುಗಿಸ್ಕೊಂಡು ಇನ್ನೊಂದು ಇದೆಯೋ ಗೊತ್ತಿಲ್ಲ, ಬಟ್ ಇವೆಂಟ್ ಅಂತಿದೆ, ಅಲ್ಲಿ ಹೊರಡಬೇಕು. ನಮಗೋಸ್ಕರ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ತಿನ್ನಿ ಅಂತ. ಸೊ ಗೈಸ್ ನಾನು ರೆಡಿ ಆಗ್ಬೇಕಾದ್ರೆ ಐ ಕುಡಂಟ್ ಮೇಕ್ ದ ವ್ಲಾಗ್. ಸ್ವಲ್ಪ ಟೈಮ್ ಆಗಿತ್ತು. ಟೈಮ್ ಏನಾಗಿರ್ಲಿಲ್ಲ, ಬಟ್ ನನಗೆ ವ್ಲಾಗ್ ಮಾಡ್ಕೊಂಡು ರೆಡಿ ಆಗಕ್ಕಾಗಿರ್ಲಿಲ್ಲ. ಸೊ ಫೈನಲಿ ಲೊಕೇಶನ್ಗೆ ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಏನೇನು ಮಾರ್ನಿಂಗ್ ಹಾಕಿದ್ನಲ್ಲ ಅದೇ ಔಟ್ಫಿಟ್. ಸೊ ಏನಂತಂದ್ರೆ ನಂಗೆ ಇವತ್ತು ಹೋಸ್ಟ್ ಮಾಡಕ್ಕೆ ಏನ್ ಇವೆಂಟ್ ಇದೆ ಅಂತಂದ್ರೆ ಪ್ಲಾನೆಟ್ ಫ್ಯಾಷನ್ ಅಂತ. ಸೊ ಇಲ್ಲಿ ನಮ್ಮ ಹಾಸನಲ್ಲಿ ಹೊಸ ಔಟ್ಲೆಟ್ ಶುರು ಆಗಿದೆ. ಸೊ ಎಲ್ಲ 3 ಬ್ರಾಂಡೆಡ್ ಸ್ಟಾಪ್, ಲೈಕ್ ಲೂಯಿಸ್ ಫಿಲಿಪಿ ಮತ್ತೆ ಅಲೆನ್ ಸೋಲಿ, ಅನ್ನೋದು ಒನ್ ಇಸ್ ವ್ಯಾನ್ ಹುಸೇನ್. ಇವೆರಡು 3 ಬ್ರ್ಯಾಂಡ್ ಇವತ್ತು ಲಾಂಚ್ ನಡೀತಾ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ ಟು ಹೋಸ್ಟ್. ವಿಶಿಂಗ್ ಮೈ ಸೆಲ್ಫ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಯಾ ವಚ್ಚಿ. ಆಲ್ಸೋ ಪ್ಲಾನೆಟ್ ಫ್ಯಾಷನಲ್ಲೂ ಕೂಡ ಶೂಟ್ ಇತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ರು. ಲೈಕ್ ಅವರು ಕೂಡ ಲಾಂಚ್ ವಿಡಿಯೋ ಏನೋ ಮಾಡಬೇಕಿತ್ತು ಅಂತೆ, ಅದಕ್ಕೋಸ್ಕರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ರು. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿತ್ತು, ಲೈಕ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಾನು ಕೂಡ ಫಸ್ಟ್ ಟೈಮ್ ಹೋಸ್ಟ್ ಮಾಡಿದ್ದು ಈ ಥರ ಇವೆಂಟ್, ಲೈಕ್ ಲಾಂಚ್ ಇವೆಂಟ್ನೆಲ್ಲ. ತುಂಬ ಖುಷಿ ಆಯಿತು ನನಗೂ ಕೂಡ. ಅದಾದಮೇಲೆ ಕೆಲವೊಂದು ಡಿಸ್ಕಷನ್ ಕೂಡ ಮಾಡಿದ್ವಿ, ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಎಲ್ಲ ಬಂದಿದ್ದರು. ಸೊ ಹೌ ಮಸ್ಟ್ ಇವೆಂಟ್ ಗೋ ಅದೆಲ್ಲನೂ ಮಾತಾಡಿ ಕೆಲವೊಂದು ಡಿಸ್ಕಷನ್ ಮಾಡಿ ಮುಗಿಸಿದ್ವಿ. ಗೈಸ್ ನಾನು ಹಂಗೆ ನೋಡ್ತಾ ಇದ್ದೆ, ನಮ್ಮಮ್ಮನ ಎಂಟ್ರಿ ಆಗ್ಬಿಟ್ಟಿದೆ. ಅಯ್ಯೋ, ನಮ್ಮಮ್ಮ ನನ್ನ ವ್ಲಾಗಿಗೆ ಹಾಕ್ಬೇಡ ಅಂತ ಹೇಳ್ತಿದ್ದಾರೆ. ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದ್ದಾರೆ ಅಂತ. ಅಮ್ಮ ಹಾಯ್ ಹೇಳು. ಹಾಯ್. ಸೊ ಓಕೆ ಫೈನ್, ಇವಾಗ ಹೋಗುವ. ಇವೆಂಟ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೋಸ್ಕರ ಲೆಟ್ಸ್ ಗೋ. Very good evening. Shubha Sanjay. So this is Malana Gowda from Hassan. Today's Namaskara nam Hassanದಲ್ಲಿ ಹೊಸ ರೂಪದಲ್ಲಿ ಈಗ ಪ್ಲಾನೆಟ್ ಫ್ಯಾಷನ್ ಲಾಂಚ್ ಆಗ್ತಾ ಇದೆ, ಲಾಂಚ್ ಆಗಿದೆ. ಸೊ ಪ್ರೀಮಿಯಂ
ಮೆನ್ಸ್ ವೇರ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ವ್ಯಾನ್ ಹುಸೇನ್, ಅಲೆನ್ ಸಾಲಿ ಹಾಗೆ ಲೂಯಿ ಫಿಲಿಪಿ ಎಲ್ಲ ಔಟ್ಲೆಟ್ಸ್ ಬ್ರಾಂಡೆಡ್ ಕ್ಲಾತ್ಸ್ ಕೂಡ ಸಿಗುತ್ತೆ. ಸೊ ನೀವು ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಬನ್ನಿ, ನಮ್ಮ ಹಾಸನದ ಹೊಸದಾಗಿ ಈಗ ಲಾಂಚ್ ಆಗಿರುವಂತ ಪ್ಲಾನೆಟ್ ಫ್ಯಾಷನ್ ನ ಒಂದ್ಸಲಿ ವಿಸಿಟ್ ಮಾಡಿ. ಫೈನಲಿ ಇವೆಂಟ್ ಎಲ್ಲ ಮುಗೀತು. ಟೈಮ್ ಈಗ 8:15. ಅದೇ ಗ್ಯಾಪ್ ಅಲ್ಲಿ ನಮ್ ಜೀವಿತ ಅವ್ರದ್ದು ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡ್ಸೋಣ ಅಂತ ಎಲ್ಲರೂ ಸೇರ್ಕೊಂಡಿದೀವಿ. ಅದ್ರ ಜೊತೆ ಅಪ್ಪ ಅಮ್ಮನ ಆನಿವರ್ಸರಿ. ಇವತ್ತು ಎಷ್ಟು ಬಿಸಿ ಸ್ಕೆಡ್ಯೂಲ್ ಅಂತ ಅಂದ್ರೆ ಗೊತ್ತಿಲ್ಲ. ಸೊ ಅಂಡ್ ಒಂದ್ಸರಿ ಏನ್ ಗೊತ್ತಾ ಗೈಸ್, ಇವರೆಲ್ಲ ನನ್ ಸರ್ಪ್ರೈಸ್ ಗೆ ಫ್ರೆಂಡ್ಸ್ ಎಲ್ಲ ಬಂದು ನನಗೆ ಸರ್ಪ್ರೈಸ್ ವಿಸಿಟ್ ಕೊಟ್ರು. ನಾನು ಹೋಸ್ಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ಸೊ ಪ್ರತಿ HV BY ಅಂಡ್ meet Pratiksha as a new colleague. Pratiksha nana? Prerana. Prerana. So yeah, she's from Bangalore, guys. Hey. BY, maintain some decency, bro. So, ನಮ್ಮ ಜೀವಿತಾ ಅವರ ಬರ್ತ್ಡೇ, ಪೋಸ್ಟ್ ಬರ್ತ್ಡೇ, ಅವಳದು ಮ್ಯಾಂಡೇಟರಿ ಪೋಸಸ್ ಗೈಸ್. ಅವಳ ಇನ್ಸ್ಟಾ ಪ್ರೊಫೈಲ್ ನಿಮಗೆ ಯಾರಿಗೂ ಸಿಗಲ್ಲ ಬಿಡಿ, ಅದು ಬೇರೆ ವಿಷಯ. ಸಿಕ್ಕಿದ್ರು ಫಾಲೋ ಮಾಡ್ತಿರೋರು ಅವ್ರು ನೋಡಿ ಇದೇ ಪೋಸಸ್. ಹ್ಯಾಪಿ ಬರ್ತ್ಡೇ ಜೀವಿತಾ, ಜೀವಿತಾ. ಅಲ್ಲಿ ಜೀವಿತನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೇಕ್ ಕಲೆಕ್ಟ್ ಮಾಡೋಣ ಅಂತ ಹೋಗಿದ್ದೆ. ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿಗೆ ಕೇಕ್ ಮಾಡಿಸಿದ್ದೆ, ಅದಕ್ಕೋಸ್ಕರ ಹೋಗೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಅಪ್ಪ ಅಮ್ಮ ಅವರು ಲೊಕೇಶನ್ ಹೋಗಿದ್ದಾರೆ ಅನ್ಸುತ್ತೆ. ಟೈಮ್ 9:25, 9:30. ಇದೇನು ಇಷ್ಟ್ಬಿಟ್ಟು ಅದೇನ್ ಬಟರ್ಫ್ಲೈ ಬೇಡ ಪ್ಲೀಸ್. ಜಾತ್ರೆ ಮಾಡಿದೀರ. ಆ ಫ್ಲವರ್ಸ್ ಏನು, ನಾನು ಹೇಳಿರೋ ಕಾನ್ಸೆಪ್ಟ್ ಎಂದು ಇವ್ರು ಮಾಡಿರೋ ಕಾನ್ಸೆಪ್ಟ್ ಅಣ್ಣ. ಸೊ ಏನಂತ ಅಂದ್ರೆ ನಾವು ಹೆರಿಟೇಜಿಗೆ ಹೋಗ್ಬೇಕಿತ್ತು, ಬಟ್ ಹೆರಿಟೇಜ್ ಚೇಂಜ್ ಆಫ್ ಪ್ಲಾನ್ಸ್ ಅಂತ ಈಗ ಲಿಕ್ವಿಡ್ ಲಾಂಜಿಗೆ ಬಂದ್ವಿ. ಸೊ ನನ್ನ ಬರ್ಡೇಗೂ ಕೂಡ ಹೆರಿಟೇಜ್ಗೆ ಹೋಗಿದ್ವಿ. ಅದಕ್ಕೋಸ್ಕರ ಯಾಕೆ ಮತ್ತೆ ಅಂತ ನನ್ನ ತಮ್ಮ ಎದ್ದೇ ಹೋದ, ನಾನು ಲಾಗ್ ಮಾಡ್ತಿದ್ದೀನಿ ಅಂತ. ಎನಿವೇಸ್ ನಮ್ಮ ಅಪ್ಪ ಅಮ್ಮಂಗೆ ಅಫಿಷಿಯಲ್ ಆಗಿ ಹ್ಯಾಪಿ ಆನಿವರ್ಸರಿ ಹೇಳೋಣ ಬೆಳಗ್ಗೆಯಿಂದ. ಹ್ಯಾಪಿ ಆನಿವರ್ಸರಿ ಅಪ್ಪ ಅಮ್ಮ, ಹ್ಯಾಪಿ ಆನಿವರ್ಸರಿ. ಆ ದಿನ ಆಕ್ಸಿಡೆಂಟ್ಲಿ ನಾನು ನಮ್ಮ ಅಪ್ಪ ಅಮ್ಮ 3 ಜನನೂ ಕೂಡ ಏನು ಟ್ರಿಪ್ಲಿಂಗ್ ಮಾಡ್ತಿದ್ವಿ. ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕಿದ್ವಿ. ಯಾರು ಕೂಡ ಏನೂ ಪ್ಲಾನ್ ಮಾಡಿರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಕೋಇನ್ಸಿಡೆಂಟ್. ಯಾಕಂದರೆ ನಾನು ಇವೆಂಟ್ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಹೋಗಿರಲಿಲ್ಲ, ಡೈರೆಕ್ಟ್ ಲೊಕೇಶನ್ಗೆ ಹೋಗಿದ್ದು. ಇಬ್ಬರು ಕೂಡ ತುಂಬ ಪ್ರೆಟ್ಟಿಯಾಗಿ ಕಾಣಿಸ್ತಿದ್ರು. ಆ್ಯಂಡ್ 23 years ಆಫ್ ಟುಗೆದರ್ನೆಸ್, ಮೋರ್ ವೇ ಟು ಗೋ. ಆ್ಯಂಡ್ ಐ ಲವ್ ದಿಸ್ ಪೇರ್ ಫಾರ್ ಎವರ್. ಸೊ ಯಾ, ಇದೊಂದು ಪುಟಾಣಿ ಕೇಕ್ನ ತಂದಿದ್ದೀನಿ. ನಾನು ಹೇಳ್ದಂಗೆ ಮಾಡಿಲ್ಲ ಅವರು. ಎನಿವೇಸ್ ಇಟ್ಸ್ ಓಕೆ, ಪ್ರೀತಿಯಿಂದ ಮಾಡಿಸಿದ್ದೀವಿ. ಕೇಕ್ ಕಟ್ ಮಾಡಿಸ್ಬೋದು ಇವಾಗ. ಹೇಮಂತ್ ಬನ್ನಿ, ಅಲ್ಲಿ ನೋಡಿ ಅಲ್ಲಿ ಅಲ್ಲೋಗಿ ನಿಂತಿದ್ದಾನೆ. ಹ್ಯಾಪಿ ಆನಿವರ್ಸರಿ. Lately we had must lunch and ended our day.